ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಲೇಬೇಕೆಂದು ಕುರಿತು ಮತ್ತೆ ದನಿ ಎತ್ತಿದ ಉಮೇಶ್ ಕತ್ತಿ. ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಕುರಿತು ನಮಗೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಎಂಬಂತೆ ಕಾಂಗ್ರೆಸ್ ಸರ್ಕಾರ ಕಾರ್ಯವೈಖರಿಯಾಗಿದೆ ಎಂದು ಉಮೇಶ್ ಕತ್ತಿ ಪತ್ರಿಕಾಗೋಷ್ಠಿಯಲ್ಲಿ ಮತ್ತೆ ಮಾತನಾಡಿದ್ದಾರೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡುವುದಾಗಿ ಕತ್ತಿ ಹೇಳಿಕೆ ನೀಡುವುದರ ಜೊತೆಗೆ ಬೆಳೆ ಹಾನಿ, ಕಬ್ಬಿನ ಬಿಲ್ ಕುರಿತಂತೆ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉತ್ತರ ಕರ್ನಾಟಕಕ್ಕೆ ಬಹಳಷ್ಟು ಮೋಸ ಮಾಡುತ್ತಿದ್ದಾರೆ ಎಂದು ಉಮೇಶ್ ಕತ್ತಿ ಹೇಳಿದ್ದಾರೆ. ಉತ್ತರ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಮಂತ್ರಿ ನಾನೇ ಮತ್ತು ಕೊನೆಯ ಮಂತ್ರಿಯೂ ಕೂಡ ನಾನೇ ಎಂದು ಹೇಳಿದ್ದಾರೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕುರಿತು ಒಂದು ಅಧಿವೇಶನ ಮಾಡಬೇಕೆಂದು ಉಮೇಶ್ ಕತ್ತಿ ಅವರು ಹೇಳಿದ್ದಾರೆ. ನಾವು ವಿರೋಧ ಪಕ್ಷ ಶಾಸಕನಾಗಿ ರಾಜ್ಯದ ಒಬ್ಬ ಮಾಜಿ ಮಂತ್ರಿಗಳಾಗಿ ನನ್ನ ಸಂದರ್ಭದಲ್ಲಿ ಮಾಡಿದಂಥ ಕೆಲಸಗಳು ಹೇಳುವ ಜೊತೆಗೆ ಅಭಿವೃದ್ಧಿಪಡಿಸಿ ಇಲ್ಲ ಪ್ರತ್ಯೇಕ ರಾಜ್ಯ ಕುಡಿ ಅಂತ ಕೇಳುವ ಮಟ್ಟಕ್ಕೂ ನಾವು ಹೋಗಿದ್ದು ತಮಗೆಲ್ಲ ನೆನೆಸ್ಕೊಡ್ತಾ ಕಾಂಗ್ರೆಸ್ ಶಾಸಕರು ಕೇಳುವ ಸಂದರ್ಭದಲ್ಲಿ ಇದು ಸರಿಯಾದ ಚಿಂತನೆಯನ್ನು ಸರ್ಕಾರ ಮಾಡಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಇಲ್ಲದೇ ಇದ್ರೆ ಕೂಡಲೇ ಮುಖ್ಯಮಂತ್ರಿಗಳು ಅಧಿವೇಶನವನ್ನು ಕರೆದು ರಾಜ್ಯವನ್ನು ಇಬ್ಬಾಗುವಂಥ ಕೆಲಸವನ್ನು ಮಾಡಬೇಕಂತೇಳಿ ವಿನಂತಿಯನ್ನು ಮಾಡ್ತೀನಿ. ಕೋಟಾ ಆಕ್ಟ್ ಕಾಯ್ದೆಯಡಿ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳ ಜೊತೆ ಸಭೆ. ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಉತ್ಪನ್ನಗಳ ಕುರಿತು ತಂಬಾಕು ಸೇವನೆ, ತಂಬಾಕು ಮಾರುವುದು, ಸೇದುವುದು ಅಪರಾಧವಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟು, ತಂಬಾಕು ಸೇದುವುದನ್ನು ಕಾನೂನು ಬಾಹಿರವಾಗಿದೆ. ಅಂತವರ ಮೇಲೆ ಪೆನಲ್ಟಿ ಅಥವಾ ಪೊಲೀಸ್ ಕೇಸುಗಳನ್ನು ರಿಜಿಸ್ಟರ್ ಮಾಡಿ ಎಂದು ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ಮಾತನಾಡಿ ಅಧಿಕಾರಿಗಳಿಗೆ ಸೂಚನೆ ತಿಳಿಸಿದರು. ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ ಕುರಿತಂತೆ ಎಲ್ಲ ಇಲಾಖೆಗಳಿಗೆ ಪೊಲೀಸ್ ಇನ್ಸ್ಪೆಕ್ಟರ್ಗಳಿಗೆ ಜಿಲ್ಲಾಧಿಕಾರಿ ಎನ್ ಜಯರಾಮ್ ಅವರು ಹೇಳಿದರು. ಎಲ್ಲ ಒಂದೊಂದು ಗ್ರಾಮ ಪಂಚಾಯತ್ 10 ಕೇಸ್ ಮಾಡಿದರೆ 486 into 10 ಎಷ್ಟೊಂದು ಕೇಸ್ ಆಗ್ತಾ ಇತ್ತು. ಒಂದು ಕೇಸು ಆಗಿಲ್ಲ ಇಲ್ಲಿವರೆಗೂ. ಮಾಡಿಸ್ಬೇಕು. ಈಗ ನಾನು ಕೋಟೆ ಅವರ ಸೂಚನೆ ಕೊಡಿ, ಈ ಮಂತ್ ಎಂಡ್ ಒಳಗಡೆ ಎಲ್ಲ ಗ್ರಾಮಗಳಲ್ಲಿ ಒಬ್ಬ ಪೆನಾಲ್ಟಿ ಕೊಟ್ಟು 20 ಜನಕ್ಕೆ ಹೇಳ್ತಾನೆ, ಈಗ ಸ್ಮೋಕ್ ಮಾಡೋಂಗಿಲ್ಲ, ಅದನ್ನು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಅವ್ರು ಪೆನಾಲ್ಟಿ ಆಗ್ತಾರೆ ಅಂತ ಅವ್ರು ಹೇಳ್ತಾರೆ. ಆ ಮೂಲಕ ಸಾಕಷ್ಟು ಪ್ರಚಾರ ಆಗ್ತದೆ, ಜಾಗೃತಿ ಬರ್ತದೆ ಜನರಿಗೆ. ಅದಕ್ಕೆ ಅದು ಪ್ರಾರಂಭ ಮಾಡಬೇಕು, ಮಾಡ್ತಾ ಇಲ್ಲ. ನೀವು ಯಾರು ಕೂಡಲೇ ಮಾಡಿಸಿ ಗ್ರಾಮ ಪಂಚಾಯತ್ಗೆಲ್ಲ ಅವಕಾಶ ಕೊಡಿ. ಫಸ್ಟ್ ಅವರೆಲ್ಲ ಅವೇರ್ನೆಸ್ ಮಾಡಿ ಆಗಿದೆ, ಲೆಟರ್ ಬುಕ್ ಕಳಿಸಿದ್ದಾರೆ. ಇವರು ಆ ಪ್ರಕಾರ ಯಾಕೆ ಕೆಲಸ ಮಾಡಿದ್ರು ಜಿಲ್ಲಾ ಪಂಚಾಯತಿಯಿಂದ ಎಲ್ಲ ಪ್ರತಿವರ್ಷಕ್ಕೆ ಶೋಕಾಶ ಕೊಟ್ಟು ಕೇಸಸ್ ಬುಕ್ ಮಾಡೋಕ್ಕೆ ಹೇಳಿ. ಮತ್ತೆ ಈಗೆಲ್ಲ ಮಾಡುವಾಗ ಹರಾಸ್ಮೆಂಟ್ ಆಗಬಾರ್ದು, ಸುಮ್ಮನೆ ಹೋಗಿ ಕೇಸ್ ಬುಕ್ ಮಾಡಬಾರ್ದು. ನಾನು ನೋಡಿದೆ ನೀನು ಸ್ಮೋಕ್ ಮಾಡ್ತಾ ಇದ್ದೆ ಅಂತ ಆ ರೀತಿ ಎಲ್ಲ ಸುಳ್ಳು ಕೇಸ್ ಕೂಡ ಆಗಬಾರ್ದು. ಅದಾಗ ನೋಡ್ಕೊಳ್ಳಿ. ಸಾರ್ವಜನಿಕ ಸ್ಥಳಗಳಲ್ಲಿ ಟೊಬ್ಯಾಕೋನ ನಿಷೇಧ ಮಾಡ್ತಾರೆ, ಕಾಯ್ದೆ ವಿರುದ್ಧವಾಗಿ ಅದು ನಿಷೇಧಗೊಳಿಸಲಾಗಿದೆ. ಅದನ್ನು ಕಾಯ್ದೆಯನ್ನು ಉಲ್ಲಂಘನೆ ಮಾಡೋದ್ರ ವಿರುದ್ಧ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಪೆನಾಲ್ಟಿ ಆಗ್ತಕ್ಕಂಥದ್ದು, ಕೋರ್ಟ್ನಲ್ಲಿ ಕೇಸ್ ಆಗ್ತಕ್ಕಂಥದ್ದು ಮಾಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಬಹುತೇಕ ಎಲ್ಲ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಇದಕ್ಕೆ ಅನುಷ್ಠಾನ ಅಧಿಕಾರಿಗಳಾಗಿರ್ತಾರೆ. ಉದಾಹರಣೆಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿಯ PDO, ಅಲ್ಲಿರ್ತಕ್ಕಂಥ ಶಾಲೆಗಳ ಹೆಡ್ ಮಾಸ್ಟರ್ಗಳು, ಹಾಗೆಯೇ ಡಿವಿಷನಲ್ ಡಿಪೋ ಮ್ಯಾನೇಜರ್ಗಳು, ಬಸ್ ಸ್ಟ್ಯಾಂಡ್ಗಳಲ್ಲಿರ್ತಕ್ಕಂಥ ಡಿಪೋ ಮ್ಯಾನೇಜರ್ಗಳು, ಹೆಲ್ತ್ ಇನ್ಸ್ಪೆಕ್ಟರ್ಸು, ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರ್ಸು, ಸಬ್ ಇನ್ಸ್ಪೆಕ್ಟರ್ಸ್ ಆಫ್ ಪೊಲೀಸು, ಈ ರೀತಿ ಬೇರೆ ಬೇರೆ ಇಲಾಖೆಯ ಮತ್ತು ಎಲ್ಲ ವೈದ್ಯಾಧಿಕಾರಿಗಳು, ಆಸ್ಪತ್ರೆ ಆವರಣದಲ್ಲಿ ಮಾಡ್ತಾ ಇದ್ದರೆ ವೈದ್ಯಾಧಿಕಾರಿಗಳು, ಈ ರೀತಿ ದೊಡ್ಡ ಪ್ರಮಾಣದ ಅಧಿಕಾರಿಗಳು ಇದನ್ನು ಕಾಯ್ದೆಯನ್ನು ಅನುಷ್ಠಾನ ಮಾಡ್ತಕ್ಕಂಥ ಅಧಿಕಾರಿಗಳಾಗಿರ್ತಾರೆ. ಅವ್ರಿಗೆಲ್ಲ ಈಗಾಗಲೇ ಕಾನೂನಿನ ಬಗ್ಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು, ಅವರ ಕಾರ್ಯಕ್ಷೇತ್ರದ ಬಗ್ಗೆ ತಿಳುವಳಿಕೆ ಕೊಡ್ತಕ್ಕಂಥ ಕಾರ್ಯಾಗಾರಗಳನ್ನ ನಾವು ನಡೆಸಿದ್ದೀವಿ. ನಾನು ಈ ದಿವಸ ಈ ಕಾರ್ಯಕ್ರಮ ರಿವ್ಯೂ ಮಾಡಿದ್ದೀನಿ. ಈಗ ಆಲ್ರೆಡಿ ನಮ್ಮ ಅಧಿಕಾರಿಗಳು ಈ ಕಾನೂನನ್ನ ಉಲ್ಲಂಘನೆ ಮಾಡೋ ವಿರುದ್ಧ ದಂಡ ವಿಧಿಸ್ತಕ್ಕಂಥ ಪ್ರಕರಣಗಳನ್ನು ದೊಡ್ಡ ಸಂಖ್ಯೆಯಲ್ಲಿ ದಾಖಲು ಮಾಡ್ಕೊಂಡಿದ್ದಾರೆ. ಇನ್ನೂ ಮತ್ತಷ್ಟು ಇದನ್ನು ಸಾರ್ವಜನಿಕರಿಗೆ ಜಾಗೃತಗೊಳಿಸ್ತಕ್ಕಂಥದ್ದು ಮತ್ತು ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದವರ ವಿರುದ್ಧ ಕ್ರಮ ಜರುಗಿಸ್ತಕ್ಕಂಥ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರಿಗಳು ಮಾಡಲಿಕ್ಕೆ ನನಗೆ ನಿರ್ದೇಶನ ಕೊಟ್ಟಿದ್ದೀನಿ. ಸರ್, ಪೊಲೀಸ್ ಇಲಾಖೆ ಪಾತ್ರ ಕಂಡು ಬರ್ತಾ ಇಲ್ಲಲ್ಲ ಸರ್? ನಾವು ಜಾಸ್ತಿ ಹುಬ್ಳಿ ಧಾರವಾಡದಲ್ಲಿ ನೋಡ್ತೀನಿ. ಹುಬ್ಳಿ ಧಾರವಾಡದಲ್ಲಿ ಸಿಗರೇಟ್ಗಳನ್ನು ಬೆಳಗಾವಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಕೊರವ, ವಾಜಂತ್ರಿ, ಭಜಂತ್ರಿ, ವಡ್ಡರ್, ಗೊಲ್ಲೂರು, ಡೊಂಬರ್ ಹಾಗೂ ಇತರೆ ಸಮಾಜದವರು ಸುಮಾರು 50ರಿಂದ 60 ವರ್ಷಗಳಿಂದ ಹಂದಿ ಸಾಕಾಣಿಕೆ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿಗಳು ಜಿಲ್ಲಾ ಸಚಿವರಿಗೆ, ಶಾಸಕರಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿ ಹಂದಿ ಸಾಕಾಣಿಕೆ ಮಾಡಲು ಪ್ರತ್ಯೇಕ ಸ್ಥಳಾವಕಾಶ ಮಾಡಿಕೊಡಬೇಕೆಂದು ವಿನಂತಿಸಿಕೊಂಡಿದ್ದಾರೆ. ಆದರೆ ಯಾವುದೇ ಸ್ಥಳಾವಕಾಶ ಮಾಡಿಕೊಡದೇ ಇರುವುದರಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಹಂದಿಗಳು ಆಹಾರಕ್ಕಾಗಿ ತಿರುಗಾಡುತ್ತಿವೆ. ಆದರೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಕಾರ್ಮಿಕರು ಸೇರಿಕೊಂಡು ಕಳೆದ 4 ತಿಂಗಳುಗಳಿಂದ ಸುಮಾರು 2,000 ಹಂದಿಗಳಿಗೆ ವಿಷ ಹಾಕಿ ಕೊಂದಿರುತ್ತಾರೆ. ಆದ್ದರಿಂದ ದಯಾಳುಗಳಾದ ತಾವು ಕಾನೂನು ಬಾಹಿರವಾಗಿ ಹಂದಿಗಳನ್ನು ಕೊಲ್ಲುತ್ತಿರುವ ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ಸಿಬ್ಬಂದಿ, ಕಾರ್ಮಿಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಭೀಮಸೇನಾ ಸಂಘಟನೆಯವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ತಕ್ಷಣ ಅದನ್ನು
ನಾನು